100% ಸರ್. ಇವತ್ತು ಫ್ಯಾಂಟಸಿ ಹೊರ್ಟೋಗ್ಬಿಟ್ಟಿದೆ ಸರ್. ಹೀರೋನ ಹೊಡೆದ್ರೆ 100 ಜನ ನೋಡಿತಾನೆ. ಅದು ನಮ್ ಕರ್ನಾಟಕದಲ್ಲಿ ಕನ್ನಡ ಆಡಿಯನ್ಸ್ಗೆ ನಡೀತಾ ಇಲ್ಲ. ನಾವು ಅರ್ಥ ಮಾಡ್ಕೊಂಡಿದ್ದೀರಂದ್ರೆ ಅವ್ರಿಗೆ ಈಸಿಯಾಗಿ ಕನೆಕ್ಟ್ ಆಗ್ಬೇಕು. ಎಲ್ಲೋ ನಾನು ಅಲ್ಲಿದ್ದೀನಿ ಆ ಪಾತ್ರದಲ್ಲಿ ಅನ್ಸ್ಬೇಕು, ಇಲ್ಲ ನಾನು ಎಲ್ಲೋ ನೋಡಿದೀನಿ ಅಂತ ಫೀಲ್ ಆಗ್ಬೇಕು. ಸೊ ಅವಾಗ ಮಾತ್ರ ಆಡಿಯನ್ಸ್ ತಗೊಂತಾ ಇದ್ದಾರೆ. ಸೊ ಆದಷ್ಟು ಕಾಮನ್ ಮ್ಯಾನಿಗೆ ರೀಚ್ ಆಗೋ ತರ ಕಥೆಗಳು ಬಂದ್ರೆ 100% ಚೆನ್ನಾಗಿ ಹೋಗುತ್ತೆ ಸರ್. ಸರ್ ಇದರ ನಡುವೆ ಇಂಡಸ್ಟ್ರಿ ಒಂದಷ್ಟು ನಡೀತಾ ಇದೆ. ನೀವು ಸೀನಿಯರ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ತುಂಬ ಅಬ್ಸರ್ವ್ ಮಾಡಿರ್ತೀರ. ಸೊ ಈ ಫ್ಯಾನ್ ವಾರ್ ಅನ್ನೋದಾಗಲಿ ಅಥವಾ ಪೈರಸಿ ವಿರುದ್ಧದ ಒಂದು ಹೋರಾಟ ಏನು ಕಿಚ್ಚ ಸುದೀಪ್ ಅವರು ಒಂದು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್? ಅಲ್ಲ, ಇದು ಅವರು ಹೇಳಿದ್ರಲ್ಲ ಸರ್, ಅಕ್ಷರಶಃ ಸತ್ಯ. ಇವತ್ತು ಅವ್ರು ಏನು ಹೇಳಿದ್ರು ಆ ಒಂದು ವೇದಿಕೆಯಲ್ಲಿ, ಇವತ್ತು ಒಬ್ಬ ನಿರ್ಮಾಪಕ ಮನೆ ಮಠ ಮಾರಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾನೆ. ಈ ಕಿಡಿಗೇಡುಗಳು ಯಾರೋ ಪೈರಸಿ ಒಂದು ಬಂದು ಒಂದು 2-3 ದಿವಸದಲ್ಲೇ ಔಟ್ ಮಾಡಿಬಿಡ್ತಾರೆ ಸರ್. ಅದಕ್ಕೆ ಅವ್ರು ಹೇಳಿದ್ರು, ಈಗಾಗಲೇ ನಾನು ಪೊಲೀಸ್ನವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಕಮಿಷನರ್ ಹತ್ರ. ಯಾವುದೇ ಕಾರಣಕ್ಕೂ ಆ ಥರ ಕಂಡು ಬಂದರೆ ಅವ್ರನ್ನ ಹಿಡಿದು ಈ ಸತಿ ತಕ್ಕ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಆಗ್ಬೇಕು ಸರ್, ಖಂಡಿತ. ಅದಕ್ಕೂ ನಾವು ಕೇಳ್ಕೊಂತೀವಿ, ಅದು ಒಳ್ಳೇದು. ಸರ್ ಸುದೀಪ್ ಅವರ ಹೇಳಿಕೆ ಒಂದು ರೀತಿ ಬೇರೆ ಬೇರೆ ಥರ ಡೈವರ್ಷನ್ ಆಯಿತು. ದರ್ಶನ್ ಅವರ ಫ್ಯಾನ್ಸ್ಗಳಿಗೆ, ದರ್ಶನ್ ಅವರ ಅಭಿಮಾನಿಗಳು ಹೇಳಿದ್ದಾರೆ ಅನ್ನೋ ಥರ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ದರ್ಶನ್ ಅವರು ತುಂಬ ಹತ್ತಿರದಲ್ಲಿ ನೋಡಿದ್ದೀರಿ. ಈಗಾಗಲೇ ಅವ್ರು ಅಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಈ ಥರ 2 ಕೌಂಟ್ರ್ 2 ಬಂದಿದೆ. ಅದು ಏನು ಗ್ರಹಿಕೆ ಇದಾಗಿರ್ಬೋದು ಅಷ್ಟೇ. ಬಿಟ್ಟರೆ ಅವ್ರು ನೇರವಾಗಿ ಹೇಳಿದ್ರು, ನಾನು ಹೇಳಿದ್ದು ಈ ಒಂದು ಸಿನಿಮಾ ಪೈರಸಿ ವಿರುದ್ಧ ಹೋರಾಟ ಅಂತಲೇ ಹೇಳಿಕೆ ಕೊಟ್ಟಿದ್ದಾರಲ್ಲ ಸರ್. ಮತ್ತಿನ್ನ ಅದ್ರ ಬಗ್ಗೆ ಯಾಕೆ ಸರ್ ಇಂಡಸ್ಟ್ರಿಯಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರೋದು ಸಾರಥಿ ಸತ್ಯಪ್ರಕಾಶ್ ಅಂತಾನೆ. ಸೊ ಆ ದಿನಗಳೇ ನೆನಪಾಗುತ್ತೆ. ನಿಮ್ಮ ಸಿನಿಮಾಗಳು ಅಂದರೆ ದರ್ಶನ್ ಅವರ ಜೊತೆಗಿನ ಒಡನಾಟ. ಆ ಸಂದರ್ಭದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅವರಿಬ್ಬರ ಒಂದು ಬಾಂಧವ್ಯ ತುಂಬ ಗಟ್ಟಿಯಾಗಿದ್ದಂಥ ಸಂದರ್ಭ. ಸೊ ಸಿನಿಮಾದ 100 ಡೇಸ್ ಅನ್ನೋ ಫಂಕ್ಷನಲ್ಲೂ ಅವರು ಕೂಡ ಒಟ್ಟಿಗೆ ನಿಂತಿದ್ರು. ಸೊ ಆ ಥರ ದಿನಗಳನ್ನು, ಆ ಥರ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ ಸರ್, ತುಂಬ ಖುಷಿ ಆಗ್ತದೆ. ಆ ಥರ ಇರ್ಬೇಕು ಸರ್. ಇವಾಗ ನಮ್ಮ ಬೆಳವಣಿಗೆ ಎಷ್ಟು ನಾಯಕರಿರೋದು ನಮ್ಮಲ್ಲಿ. ಈಗಾಗಲೇ ನಾವು ದೊಡ್ಡ ಒಂದು ಅಸೆಟ್ ಪುನೀತ್ ಅವ್ರನ್ನ ಕಳ್ಕೊಂಡಿದ್ವಿ. ಈಗ ಇರೋರಿಂದ 4 ಜನ, ಈಗಾಗಲೇ ಯಶ್ ಅವರು ಪ್ಯಾನ್ ಇಂಡಿಯಾಗೆ ಹೊರಟೋಗಿದ್ದಾರೆ. ಇನ್ನು ಇರೋರು ಯಾರು ಸರ್? ದರ್ಶನ್, ವಿಜಯ್, ದುನಿಯಾ ವಿಜಯ್ ಸರ್, ಮತ್ತು ಇವರು ಇನ್ನು ಧ್ರುವ ಸರ್ ಅಂತ ಈ ಥರ ನಮ್ಮ ಸೆಕೆಂಡ್ ಲೈನ್ ಲೀಡರೇ ಬಂದಿಲ್ಲ ನಮ್ಮಲ್ಲಿ. ಹೀರೋಗಳೇ ಬಂದಿಲ್ಲ. ಅದೇ ಆಂಧ್ರ ತಮಿಳ್ನಾಡಲ್ಲಾದರೆ ಅವ್ರ ಮಕ್ಕಳು, ಹೀರೋಗಳ ಮಕ್ಕಳು, ಅವ್ರು ಆಲ್ರೆಡಿ ಈಗಾಗಲೇ ಸೆಕೆಂಡ್ ಲೈನ್ ಬಂದ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಕಡಿಮೆ. ಸೊ ಹಾಗಾಗಿ ಒಂದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಆರೋಗ್ಯಕರವಾದ ಒಂದು ಇದನ್ನು ನಾವು ಸೃಷ್ಟಿ ಮಾಡಬೇಕೆ, ಬಿಟ್ಟರೆ ಬೇಡ ಅವೆಲ್ಲ ಅಂತ ಅಷ್ಟೇ. ಸರ್ ಈ ವಾರ ಅಂದರೆ ಇದೇ 25ಕ್ಕೆ 2 ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ಮಾರ್ಕು, ಮತ್ತೊಂದು ಕಡೆ 45. ಒಂದೊಳ್ಳೆ ಅಂದರೆ ಬೆಳವಣಿಗೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇರೋದು. ಯಾಕಂದರೆ ಎಲ್ಲ ರೆಕಾರ್ಡ್ ತಗೊಬಂದ್ರೆ ಸೂಪರ್ ಇಂದ ಸ್ಟಾರ್ಟ್ ಆಗಿ ಒಂದೊಳ್ಳೆ ಸಿನಿಮಾಗಳು ನಿಂತ್ಕೋತಾ ಇದೆ. ಕಲೆಕ್ಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಷ್ಟು ಖುಷಿ ಇದೆ. ಮತ್ತು ಈ ಸಿನಿಮಾಗಳ ಬಗ್ಗೆ ಹೇಳೋದು ಸರ್, 2 ಅದ್ಭುತವಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. 2 ಹೈ ಬಡ್ಜೆಟ್ ಸಿನಿಮಾಗಳೇ. ನಾವು 2 ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಒಳ್ಳೇದಾಗಲಿ ಸರ್. ಯಾಕೊಬ್ಬರು ನಿರ್ಮಾಪಕ ಎಲ್ಲಿಂದ ದುಡ್ಡು ತಂದಾಕಿರ್ತಾನೋ, ಏನು ಮಾಡ್ತಾನೋ, ಆದರೆ ಅದಕ್ಕೆ ಜೀವ ತುಂಬಿದಂಥ ನಾಯಕ ನಟರು ಇರ್ತಾರೆ. ಕಷ್ಟ ಬಿದ್ದು ಮಾಡಿದಾಗ ಆ ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ. ಚೆನ್ನಾಗಿ ಯಶಸ್ವಿ ಆಗಲಿ, ಇಬ್ಬರಿಗೂ ಗೆಲುವಾಗಲಿ.